ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲೋಗ್ತಿದ್ಯಾ? ಯಾಕೆ ನಿಂಗೆ ಗೊತ್ತಿಲ್ವಾ? ಮೊಮ್ಮಗಳು ಬಂದ್ ಕರೆದಿದ್ದಾಳೆ. ಧೂಪ ಹಾಕ್ಬಿಟ್ಟು ಬರ್ತೀನಿ. ನಾ ಹೇಳಿದ್ನಲ್ಲ, ಈ ಮನೆಯಿಂದ ಆ ಮನೆಗೆ ಯಾರು ಹೋಗೋ ಹಾಗಿಲ್ಲ ಅಂತ. ನೀನ್ 1000 ಹೇಳ್ತೀಯ. ಅದನ್ನೆಲ್ಲ ಕೇಳ್ಬೇಕು ಅಂತ ರೂಲ್ಸ್ ಏನೂ ಇಲ್ಲ. ನನ್ನ ಮನೆಯಲ್ಲಿ ಇದ್ದ ಮೇಲೆ ನಾನ್ ಹೇಳ್ದಾಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು. ಆ ಕಾಲ ಎಲ್ಲ ಹೊರಟೋಯ್ತು. ಬಾಯಿ ಮುಚ್ಕೊಂಡಿರು. ಈಗ ನಾನ್ ಧೂಪ ಹಾಕಕ್ ಹೋಗ್ತೀನಿ. ನೀನ್ ತಡೆಯಕ್ಕಾಗಲ್ಲ. ಮಾ, ನೀನು ಆಚೆ ಒಂದ್ ಹೆಜ್ಜೆ ಕಾಲಿಟ್ರೆ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುರಿತು. ನೀ ಸತ್ರು ನಾನು ಕೊಳ್ಳಿ ಇಡೋಕ್ ಬರಲ್ಲ. ನಾನು ಇದೇ ಭ್ರಮೇಲೆ ಇದ್ದೆ, ಮಗ ಬೆಂಕಿ ಇಟ್ಟರೆ ಮುಕ್ತಿ ಸಿಗೋದು ಅಂತ. ಆದ್ರೆ ಹೇಳ್ತೀನಿ ಕೇಳು, ಇಲ್ಲಿವರೆಗೂ ಸತ್ರ ನಂತರ ಏನಾಗತ್ತೆ, ಅಲ್ಲಿ ಹೋದವ್ರು ಏನಾಗಿದ್ದಾರೆ ಅಂತ ಯಾರೂ ಬಂದು ಹೇಳಿಲ್ಲ. ಮಗನೇ ಬೆಂಕಿ ಹಿಡಬೇಕು ಅಂತ ಹಿಂದಿನವ್ರು ಹೇಳ್ತಾ ಇದ್ರು, ನಾವು ಕೇಳ್ತಾ ಇದ್ವಿ. ಪ್ರಾಣ ಹೋದ್ಮೇಲೆ ಮುಗಿತು. ಅದು ದೇಹ ಅಲ್ಲ, ಕಸ. ಅದನ್ನ ಕಾಗೆ ಹದ್ದು ತಿಂದ್ರೂ ನಮ್ಗೇನಾಗ್ಬೇಕಾಗಿದೆ? ಸಾಯೋದ್ರೊಳಗಡೆ ಯಾರಿಗೇನ್ ಮಾಡಿದೀವಿ, ಹೇಗ್ ಬದುಕಿದೀವಿ ಅನ್ನೋದೊಂದೇ ಮುಖ್ಯ. ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯ? ಮಗ ಬೆಂಕಿ ಇಟ್ರೇನೆ ತಾಯಿಗೆ ಸದ್ಗತಿ ಅನ್ನೋದು ಸತ್ಯ. ಆದ್ರೂ ನೀನ್ ಮಾತ್ರ ಬೆಂಕಿ ಇಡ್ಬೇಡಪ್ಪ. ನೀನ್ ನನ್ ಮಗನೇ ಆದ್ರೂ ನಿಂದು ಕೆಟ್ಟ ಮನಸ್ಸು. ನೀನ್ ಬೆಂಕಿ ಇಟ್ರೆ ನನ್ನ ನರಕಕ್ಕೂ ಹೋಗಲ್ಲ, ಸ್ವರ್ಗಕ್ಕೂ ಹೋಗಲ್ಲ. ಅಂತರ್ಪಿಸಾಚಿಯಾಗಿ ಸಾಯ್ಬೇಕಾಗತ್ತೆ. ನಿನ್ನ ಮಗ ಅಂತ ಅನ್ಕೊಂಡ್ರೆ ನನಗಿಲ್ಲದ ಕರ್ಮ ಸುತ್ಕೊಳ್ಳುತ್ತೆ. ನಿನ್ನ ಮಗ ಅಂತ ಅನ್ಕೊಂಡ್ರೆ ನನಗಿಲ್ಲದ ಕರ್ಮ ಸುತ್ಕೊಳ್ಳುತ್ತೆ. ನಿನ್ನ ಹೊತ್ತ ಹೊಟ್ಟೆನ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಕೇಳು. ನಾನು ಹೆತ್ತಿದ್ದು ಮನುಷ್ಯನಲ್ಲ, ಒಬ್ಬ ಪಾಪಿನ. ಆ ಪಾಪ ಬಿಡಬೇಕು ಅಂದ್ರೆ ನೀನು ನನ್ನ ಬೆಂಕಿ ಇಡಬಾರ್ದು. ನೀನು ನನ್ನ ಮಗನೇ ಅಲ್ಲ. ಆ ಗಾಂಧಾರಿಗೆ ಕೆಟ್ಟ ಮಗ ಹುಟ್ಟಿದಾಗ ಅವನ್ನ ತೆಗ್ಸು ಅಂತ ಹೇಳ್ತಾನಂತೆ. ಆದ್ರೂ ಅವಳು ಮಗು ಅನ್ನೋ ಭ್ರಮೆಯಲ್ಲಿ ಅವನ್ನ ಸಾಕಿ ಬೆಳೆಸಿದ್ಲು. ಆ ವಾತ್ಸಲ್ಯದಿಂದ ಜಗತ್ತಿಗೆ ಅನ್ಯಾಯ ಆಗೋಯ್ತು. ಸಾಕು ಸಾಕು. ಇವತ್ತಿನವರೆಗೂ ನಾನು ನಿನ್ನ ಮಗ ಅನ್ಕೊಂಡಿದ್ದು. ಸಾಕಪ್ಪ, ಸಾಕು. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನ್ ಮಗನನ್ನ ಹೆತ್ತಿಲ್ಲ. ಇದು ಬಂಜೆ ಹೊಟ್ಟೆ, ತಿಳ್ಕೊ. ಈ ಮನೇಲಿ ನಾನು ಒಂದು ಹನಿ ನೀರು ಕುಡಿದ್ರು ನನಗೆ ಪಾಪ ಸುತ್ಕೊಳ್ಳುತ್ತೆ, ಪಾಪ ಸುತ್ಕೊಳ್ಳುತ್ತೆ. ಇಲ್ಲ ಇಲ್ಲ, ನನಗೆ ಮಗನೇ ಇಲ್ಲ. ಇಂಥ ಮಗ ಸತ್ತೋಗಿದ್ದಾನೆ. ನೀನು ನಮ್ಮನೆ ನೀರ್ಯಾಕೆ, ಗಾಳಿನೂ ಕುಡಿಬೇಡ. ನಿನ್ ಮನೆ ಗಾಳಿಲೂ ಪಾಪ ಇದೆ.
ಪಾಪ ಏನು ಕಾಣದ್ ನಿನ್ ಮಕ್ಕಳಿಗೂ ಸುತ್ಕೊಂಡಿದೆ. ಈಗಾಗ್ಲೇ ಮನೋಜನ್ ಜೀವನನ ಹಾಳು ಮಾಡ್ಬಿಟ್ಟಿದ್ಯಾ. ಯಾರಿಗೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ನಾನು ಹೋಗ್ತೀನಿ. ಅಮ್ಮ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಹೆಂಗ್ ಹೊರಗಡೆ ಹೋಗ್ತೀಯ? ಮಾಧವ, ಮಾ ನಡಿ ಒಳಗಡೆ. ಬಿಡೋ ಬಿಡು ಮಾಧವ, ಮಾಧವ, ಮಾಧವ ಬಿಡು, ನನ್ನ ಮಾತು ಕೇಳು. ನಾನೆಲ್ಲ ಹಾಳು ಮಾಡ್ತಾ ಇದ್ದೀಯ ನೀನು. ಒಳಗಡೆ ಬಿಡು ನನ್ನ. ನಡಿ ಒಳಗಡೆ. ಮಾಧವ, ಮಾಧವ ಬೇಡ ಕಣೋ, ಬೇಡ ಕಣೋ, ನನ್ನ ಮಾತು ಕೇಳು. ಮಾಧವ, ಮಾಧವ, ಮಾಧವ ಬಾಗಿಲು ತೆಗಿಯೋ, ದಯವಿಟ್ಟು ಬಾಗಿಲು ತೆಗಿ, ನಿನ್ನ ಕೈ ಮುಗಿತೀನಿ. ನನ್ನ ಮಗಳ ಕಾರ್ಯ ಇದೆ ಕಣೋ, ದಯವಿಟ್ಟು ಬಾಗಿಲು ತೆಗಿಯೋ. ಧೂಪ ಹಾಕ್ಲಿಲ್ಲ ಅಂತ ಅಂಜಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಮಾಧವ, ಮಾಧವ ಬಾಗಿಲು ತೆಗಿಯೋ, ಮಾಧವ. ಯಾವ ವರ್ಷನೂ ನಾನು ತಪ್ಪಿಸಿಲ್ಲ ಕಣೋ, ನನ್ನ ಮಗಳ ಕಾರ್ಯಕ್ಕೆ ಹೋಗ್ಬೇಕು. ಬಾಗಿಲು ತೆಗಿಯೋ ಮಾಧವ, ಮಾಧವ ತೆಗಿಯೋ, ಬಾಗಿಲು ತೆಗಿಯೋ ಮಾಧವ, ನನ್ನ ಮಾತು ಕೇಳು. ಬಡ್ಕೋ ಬಡ್ಕೋ. ನನ್ನನ್ನೇ ಇಷ್ಟೆಲ್ಲ ಅಂದಿಯಲ್ಲ ನೀನು. ನಾನು ಬಿಡ್ತೀನ ನಿನ್ನನ್ನು ಹೋಗೋದಕ್ಕೆ? ನೀನ್ ಇಲ್ಲಿ ಗಾಳಿ ಕುಡ್ದೆ ಪ್ರಾಣ ಬಿಡ್ಬೇಕು. ಅಂತರ್ ಪಿಶಾಚಿ ಆಗ್ತೀಯೋ ಬರೀ ಪಿಶಾಚಿ ಆಗ್ತೀಯೋ? ಹೆಂಗಾದ್ರೂ ಅಲ್ದಾಡ್ಕೊಂಡು ಸಾಯಿ. ಹೋಗಿ ಹಣ್ಣು ತಗೋ ಬನ್ನಿ. ಪರವಾಗಿಲ್ಲ, ಎಲ್ಲ ನಿಮ್ಮ ಅಜ್ಜಿ ಅರೇಂಜ್ಮೆಂಟ್ ಮಾಡ್ದಂಗೆ ಮಾಡಿದ್ದೀರಾ. ಎಲ್ಲಮ್ಮ, ನಿಮ್ಮ ಅಜ್ಜಿ ಇನ್ನೂ ಬರಲೇ ಇಲ್ಲ? ಬರ್ತಾರೆ, ಇಲ್ಲೇ ಪಕ್ಕದ ಮನೆ ಅಲ್ವಾ, ಧೂಪ ಹಾಕೋ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾರೆ. ನನಗೆ ಯಾಕೋ ಅವ್ರು ಬರಲ್ಲ ಅನ್ನಿಸ್ತಾ ಇದೆ. ಎಡೆಗೆಲ್ಲ ಸಿದ್ಧತೆ ಮಾಡಾದ್ಮೇಲೂ ಇನ್ನೂ ಬಂದಿಲ್ಲ. ನಿಜ ಅಮ್ಮ, ಎಲೆ ಜೋಡ್ಸಾಗಿದೆ, ಇನ್ನು ತುಂಬಾ ಹೊತ್ತು ಕಾಯಿಸ್ಬಾರ್ದು. ಧೂಪ ಹಾಕ್ಬಿಡಿ. ಆದ್ರೆ ಅಜ್ಜಿನೇ ಮೊದಲು ಧೂಪ ಹಾಕ್ಬೇಕು. ನೀನ್ ಹೇಳೋ ಸರಿನೇ ಆಗಿದೆ. ಹಿರಿಯರಲ್ವಾ, ಅವರೇ ಮೊದಲು ಧೂಪ ಹಾಕ್ಬೇಕು. ಆದ್ರೆ ಅವ್ರು ಬರ್ಲಿಲ್ವಲ್ಲ, ಏನ್ ಮಾಡೋಕ್ಕಾಗುತ್ತೆ? ನೀನ್ ಹಾಕಮ್ಮ, ತುಂಬಾ ಹೊತ್ತು ಕಾಯಿಸ್ಬಾರ್ದು. ಅಂಜಲಿ, ಧೂಪ ಹಾಕ್ಬಿಡು, ಅವ್ರು ಬರಲ್ಲ. ಇನ್ನು ಎಷ್ಟೊತ್ತಮ್ಮ ಕಾಯ್ತೀಯಾ? ಅವ್ರಿಗೆ ಋಣ ಇಲ್ಲ, ನೀನಾದ್ರೂ ಧೂಪ ಹಾಕು.